ನೀವು ಹೂಡಿಕೆ ಮಾಡಿದ ಹಣದ ಮೇಲೆ ಪ್ರತಿ ತಿಂಗಳು ನಿಮಗೆ ಬಡ್ಡಿ ಆದಾಯ ಬೇಕಾ? ಹಾಗಿದ್ರೆ ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ನೀವು ತಪ್ಪದೇ ಹೂಡಿಕೆ ಮಾಡಿ. ಕೇಂದ್ರ ಸರ್ಕಾರದ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ನಿಮಗೆ 9,250 ರೂಪಾಯಿವರೆಗೆ ಬಡ್ಡಿ ಲಾಭ ಪಡೀಲಿಕ್ಕೆ ಸಾಧ್ಯ ಇದೆ. ರಿಸ್ಕ್ ಬೇಡ, ನಮ್ಮ ಬಂಡವಾಳ ಸೇಫ್ ಆಗಿರಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂತಹ ಸ್ಕೀಮ್. ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ, ಎಷ್ಟು ಮೊತ್ತವನ್ನ ಹೂಡಿಕೆ ಮಾಡಬಹುದು, ಸಿಗುವ ಲಾಭ ಎಷ್ಟು, ಇದೆಲ್ಲ ಡೀಟೇಲ್ಸ್ ಅನ್ನ ಎಂಡ್ ಟು ಎಂಡ್ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ತುಂಬ ಜನರಿಗೆ ತಿಂಗಳಿಗೆ ಒಂದಷ್ಟು ಆದಾಯ ಬಂದರೆ ಸಾಕಪ್ಪ ಅಂತೇಳಿ ಇರುತ್ತೆ. ನಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಅದನ್ನು ನಾವು ಹಾಕ್ಬಿಡ್ತೀವಿ, ಅದರಿಂದ ತಿಂಗಳು ಆದಾಯ ಬಂದರೆ ಸಾಕು ಅಂತ ಹೇಳುವಂಥ ಯೋಚನೆಯಲ್ಲಿದ್ದಾರೆ. ಹಾಗಂತ ಸ್ಟಾಕ್ ಮಾರ್ಕೆಟೋ ಮ್ಯೂಚುವಲ್ ಫಂಡೋ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೊಳ್ಳಿಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ ಕೂಡ ಅವ್ರು ಹೇಳ್ತಾರೆ. ಎಸ್, ಅಂಥವರಿಗೋಸ್ಕರನೇ ಕೇಂದ್ರ ಸರ್ಕಾರದ ಒಂದು ಅದ್ಭುತ ಸ್ಕೀಮ್ ಇದೆ. ಅದೇನೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಎಸ್, ನಿಮ್ಗೆ ಗೊತ್ತಾ, ಆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಿಂದ ಪ್ರತಿ ತಿಂಗಳು ನೀವು ಆದಾಯ ಗಳಿಸೋದಕ್ಕೆ ಸಾಧ್ಯ. ಅದು ಹೇಗೆ, ಎಷ್ಟು ಆದಾಯ ಬರ್ಬೋದು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಎಸ್, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಅಷ್ಟೇ ಅಲ್ಲ ಬಾಸ್ವಾಲಾದಲ್ಲಿ ಕಂಟೆಂಟ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮತ್ಯಾಕ್ತಡ, ಹೇಗೆ ಪ್ರತಿ ತಿಂಗಳು ಆದಾಯ ಗಳಿಸೋದು ಮಾತಾಡ್ತಾ ಹೋಗೋಣ. ಶರತ್ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ತುಂಬಾ ಜನರಿಗೆ ನಮ್ಮ ಹತ್ರ ಒಂದಷ್ಟು ಹಣ ಇದೆ, ಅದನ್ನೆಲ್ಲರೂ ಹಾಕ್ಬಿಡೋಣ, ಬಟ್ ರಿಸ್ಕ್ ಬೇಡ, ಬಟ್ ನಮಗೆ ತಿಂಗಳು ಆದಾಯ ಬರುವಂತೆ ಇರಬೇಕು ಅಂತ ಹೇಳಿ ಇರುತ್ತೆ. ಅದು ಸಾಧ್ಯನಾ ಅಂತ? ಖಂಡಿತ ಸಾಧ್ಯ ಇದೆ ಶೇಷ. ಏನಂತ ಹೇಳಿದ್ರೆ ನೋಡಿ, 2 ತರದ ಜನರು ಇರ್ತಾರೆ ಹೂಡಿಕೆ ಮಾಡುವಾಗ. ಒಂದು, ನನಗೆ ರಿಸ್ಕ್ ಬೇಡ ಅಪ್ಪ, ನನ್ನ ಹತ್ರ ದುಡ್ಡು ಜಾಸ್ತಿ ಆಗದಿದ್ರೂ ಪರವಾಗಿಲ್ಲ, ಇರೋ ದುಡ್ಡನ್ನ ನಾನು ಕಳ್ಕೊಳಕ್ ರೆಡಿನೇ ಇಲ್ಲ, ಅಥವಾ ಕಳ್ಕೊಳ್ಳೋ ಅಂತ ಸಂದರ್ಭ ಇಲ್ಲದೆ ಇದ್ರೂ ಕೂಡ ನಾನು ರಿಸ್ಕ್ ತಗೊಂಡು ಆ ರೇಜ್ಗೆ ತಗೊಂಡು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅಂತೆಲ್ಲ ಗುದ್ದಾಡಕ್ ಆಗಲ್ಲ ಅನ್ನೋರು ಇರ್ತಾರೆ. ಮತ್ತೆ ಏನಂತ ಹೇಳಿದ್ರೆ, ನಾವು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಆದ್ರೂ ಪರವಾಗಿಲ್ಲ, ನಾನು ದುಡ್ಡಾಗಿದ್ರೆ ಸಾಕು, ಆ ಗಂಟಾಗಿ ಉಳ್ಕೊಂಡ್ರೆ ಸಾಕು, ನಾನು ನೆಮ್ಮದಿಯಾಗಿ ಒಂದಿಷ್ಟು ಜೀವನ ನಡೆಸ್ಕೋತೀನಪ್ಪ ಅನ್ನೋರು ಇರ್ತಾರೆ. ಎಷ್ಟೋ ಜನ ಏನಾಗಿರುತ್ತೆ, ರಿಟೈರ್ಮೆಂಟ್ ಫಂಡ್ ಬಂದಿರುತ್ತೆ, ಇನ್ನು ಕೆಲವ್ರಿಗೆ ಯಾವುದೋ ಜಮೀನ್ ಮಾರಿದ ದುಡ್ಡು ಅಥವಾ ಇನ್ನೇನೋ ಆಸ್ತಿ ಹಂಚಿಕೆ ಆದ ದುಡ್ಡು ಬಂದಿರುತ್ತೆ. ಅವ್ರಿಗೆ ಈ ಗಂಟಂಗೆ ಉಳಿಸ್ಕೊಳ್ಳೋಣ, ಇದಕ್ಕೆ ಯಾವ್ದಾದ್ರು ಸ್ಕೀಮಲ್ಲಿ ಹಾಕ್ಬಿಟ್ರೆ ಪ್ರತಿ ತಿಂಗಳು ದುಡ್ಡು ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಅಫ್ಕೋರ್ಸ್ ಇದು ತುಂಬಾ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಕಾರ್ಪಸ್ ಬಂದಿರುತ್ತಲ್ಲ, ಅವ್ರಿಗೆ ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ತುಂಬಾ ಅನುಕೂಲ ಆಗುತ್ತೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಶೇಷ, ಈ ಸ್ಕೀಮ್ ನಲ್ಲಿ 15 ಲಕ್ಷ ರೂಪಾಯಿ ಜಾಯಿಂಟ್ ಅಕೌಂಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 9,250 ರೂಪಾಯಿ ಸಿಗುತ್ತೆ. 15 ಲಕ್ಷದಂಗಿರುತ್ತೆ, ತಿಂಗಳಿಗೆ 9,250 ರೂಪಾಯಿ ಸಿಗುತ್ತೆ. ಅದೆಲ್ಲ ಡೀಟೇಲ್ಸ್ಗೆ ಬರೋಣ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್, ಯಾರು ಮಾಡ್ಬೋದು, ಯಾರು ಎಲಿಜಿಬಲ್, ಅದೆಲ್ಲದಕ್ಕೂ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಒಂದು 15 ಲಕ್ಷ ರೂಪಾಯಿಯನ್ನ ನಾವು ಸುರಕ್ಷಿತವಾಗಿ ಒಂದು ಹೂಡಿಕೆಯಲ್ಲಿ ಹಾಕಿದ್ರೆ ಪ್ರತಿ ತಿಂಗಳು 9,250 ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಒಂದು ಸಾಮಾನ್ಯ ಕುಟುಂಬವನ್ನು ನಡೆಸಲಿಕ್ಕೆ ಆ ದುಡ್ಡು ಸಾಕಾಗ್ತದೆ. ಎಸ್, ಕರೆಕ್ಟ್. ಇದನ್ನ ನಾವು ಗಮನಿಸ್ಕೋಬೇಕು. ರಿಟೈರ್ಮೆಂಟ್ ಕಾರ್ಪಸ್ ಬಂದಿರುತ್ತೆ, ನಾನು ಏನ್ ಮಾಡ್ಲಿ, ನನ್ನ ಜೀವನಕ್ಕೆ ಪ್ರತಿ ತಿಂಗಳು ಒಂದಿಷ್ಟು ದುಡ್ಡು ಬರಬೇಕು ಅಂತ ಕೇಳ್ಕೊಳ್ಳೋ ತುಂಬಾ ಜನ ಇರ್ತಾರೆ. ಅವರಿಗೆ ಈ ಸ್ಕೀಮ್ ಆಧಾರವಾಗಿ ನಿಲ್ಲುತ್ತೆ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ದುಡ್ಡು ಬೆಳೆಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ AI ಅನ್ನು ಬಳಸ್ಕೊಂಡು ನಿಮ್ಮ ಸಂಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವತ್ತಿನ ಯುಗದಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅಯ್ಯೋ, AI ಅನ್ನೋದು ತುಂಬ ಕಾಸ್ಟ್ಲಿ ಸ್ಕಿಲ್ಲು, ನಾವು ಹೇಗೆ ಅದನ್ನು ಕಲಿಯೋದು ಅಂತ ಅನ್ಕೋಬೇಡಿ. ನೋಡಿ, 15,000 ರೂಪಾಯಿ ವರ್ತ್ ಇರುವಂಥ ಕೋರ್ಸನ್ನು ನಮ್ಮ ವೀಕ್ಷಕರಿಗಾಗಿ ನಾವು ಫ್ರೀಯಾಗಿ ಇಲ್ಲಿ ಕೊಡ್ತಾ ಇದ್ದೀವಿ. 180 ನಿಮಿಷದ ಈ ಕೋರ್ಸನ್ನು AI ಎಕ್ಸ್ಪರ್ಟ್ಗಳೇ ನಿಮಗೆ ಕಲಿಸ್ತಾರೆ. ಆದರೆ ಒಂದು ವಿಷಯ ನೆನಪಿರಲಿ, 1,500 ಸೀಟ್ಗಳು ಮಾತ್ರ ಇದೆ. ಹಾಗಾದರೆ ಈ ಕೋರ್ಸ್ನಲ್ಲಿ ಏನೇನು ಕಲಿಬೋದು ಅಂತ ಹೇಳ್ತೀರಾ? AI ಇನ್ ಎಕ್ಸೆಲ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್, ಪರ್ಸನಲ್ ಬ್ರ್ಯಾಂಡ್ ವಿತ್ AI ಬಳಸಿ ಬಿಸ್ನೆಸ್ ಕಟ್ಟೋದು ಹೇಗೆ, AI ಪ್ರಾಂಪ್ಟ್ ಎಂಜಿನಿಯರಿಂಗ್, ಹೀಗೆ ಅನೇಕ ವಿಷಯಗಳನ್ನು ಕಲಿತು
ವರ್ಷಕ್ಕೆ 36 ಲಕ್ಷದಿಂದ 50 ಲಕ್ಷದವರೆಗೆ ಸಂಪಾದಿಸೋ ಉದ್ಯೋಗ ಗಿಟ್ಟಿಸೋದು ಹೇಗೆ ಅನ್ನೋದನ್ನು ಕೂಡ ತಿಳಿಬಹುದು. ಈಗಾಗಲೇ 2 ಮಿಲಿಯನ್ ಮಂದಿ ಈ ಕೋರ್ಸ್ ಕಲಿತು ಯಶಸ್ಸು ಸಾಧಿಸಿದ್ದಾರೆ. ನೀವು ಈ ಫ್ರೀ ಕೋರ್ಸ್ಗೆ ಸೇರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಬಳಸ್ಕೊಳ್ಳಿ. ಭವಿಷ್ಯದ ಯುಗಕ್ಕೆ ಯುಗಕ್ಕೆ ನೀವು ಕೂಡ ಸಜ್ಜಾಗಿ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಡೀಟೇಲ್ಸ್ಗೆ ನಾವು ಹೋಗೋಣ. ಇದು ಅಂಚೆ ಕಚೇರಿಯಲ್ಲಿ ಮಾತ್ರ ಈ ಹೂಡಿಕೆ ಆಯ್ಕೆ ಸಿಗುತ್ತೆ. ಅಂಚೆ ಕಚೇರಿ ಹೂಡಿಕೆ ಅಂದ ತಕ್ಷಣ ಸಾವರಿನ್ ಗ್ಯಾರಂಟಿ ಇರುತ್ತೆ, ಸರ್ಕಾರದ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್. ಇದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕು. ರಿಸ್ಕ್ ಇರಲ್ಲ ಅಥವಾ ತುಂಬಾ ಕಡಿಮೆ ಇರುತ್ತೆ. ಈಗ ನೋಡಿ, ಪ್ರಸ್ತುತ ಬಡ್ಡಿ ದರ ಎಷ್ಟಿದೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ದು ಅಂತ ಹೇಳಿದ್ರೆ 7.40%. ಕನಿಷ್ಠ ಹೂಡಿಕೆ ಎಷ್ಟು ಮಾಡ್ಬೋದಪ್ಪ ಅಂತ ಹೇಳಿದ್ರೆ 1,000 ರೂಪಾಯಿ. ಗರಿಷ್ಠ ಹೂಡಿಕೆ ಒಬ್ಬರಿಗೆ 9 ಲಕ್ಷ ರೂಪಾಯಿ, ಇಬ್ಬರಿಗೆ 15 ಲಕ್ಷ ರೂಪಾಯಿ. ಹೂಡಿಕೆ ಅವಧಿ 5 years ಪೀರಿಯಡ್ ಇರುತ್ತೆ. ತೆರಿಗೆ ಅನುಕೂಲ ಇಲ್ಲ. ಇಲ್ಲಿ ಗಮನಿಸ್ಕೋಬೇಕು. ಯಾರೋ ನಾವು ತುಂಬಾ ಟ್ಯಾಕ್ಸ್ ಲಯಬಿಲಿಟಿ ಬರ್ತಿದೆ ಅನ್ನೋರು ಇದರಲ್ಲಿ ಹೂಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಹತ್ರ ಹಣ ಇದೆ, ಬೇರೆ ರಿಸ್ಕ್ ತಗೊಳಕ್ಕಿಲ್ಲ ಅನ್ನೋರಿಗೆ ಇದು ಸೂಕ್ತ ಆಯ್ಕೆ ಆಗುತ್ತೆ. ಹೂಡಿಕೆ ಎಲ್ಲಿ ಮಾಡಬೇಕು? ನಾನು ಈಗಾಗಲೇ ಹೇಳಿದೆ, ಅಂಚೆ ಕಚೇರಿಯಲ್ಲಿ. ಹೂಡಿಕೆ ಹಣದ ಭದ್ರತೆ, ಕೇಂದ್ರ ಸರ್ಕಾರದ ಭದ್ರತೆ ಇದೆ. ಹೂಡಿಕೆ ಮೇಲೆ ಸಿಗುವ ಲಾಭ ಪ್ರತಿ ತಿಂಗಳು ಕೊನೆಗೆ ಬಡ್ಡಿ ಆದಾಯ ಅಕೌಂಟ್ಗೆ ಸಿಗುತ್ತೆ. ನಾಮಿನಿ ಮಾಡಲಿಕ್ಕೆ ಅವಕಾಶ ಇದೆ. ಹಣ ವರ್ಗಾವಣೆ ಹೇಗೆ? ಉಳಿತಾಯ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ಕೋಬಹುದು. ಪ್ರತಿ ತಿಂಗಳು ದುಡ್ಡು ಬರುತ್ತಲ್ಲ, ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಮರು ಹೂಡಿಕೆ ಸಾಧ್ಯವೇ? 5 ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಇದೆ. 5 year ಟರ್ಮ್ ಇದೆ, ಬಟ್ 5 yearsಗೆ ಮತ್ತೆ ವಿಸ್ತರಣೆ ಮಾಡಬಹುದು. ಯಾರಿಗೆ ಹೂಡಿಕೆಗೆ ಅವಕಾಶ ಇಲ್ಲ? NRIಗಳಿಗೆ ಹೂಡಿಕೆಗೆ ಅವಕಾಶ ಇಲ್ಲ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಖಾತೆಯನ್ನ ಯಾರು ತೆಗಿಬಹುದು ಅಂತ ಹೇಳಿದ್ರೆ ವಯಸ್ಕರು, ಅಡಲ್ಟ್ಸ್, 18 ವರ್ಷ ಮೇಲ್ಪಟ್ಟವರು ತೆಗಿಲಿಕ್ಕೆ ಸಾಧ್ಯ ಇದೆ. 10 ವರ್ಷದ ಮೇಲ್ಪಟ್ಟ ಮಕ್ಕಳ ಹೆಸರಿನಲ್ಲಿ ಈ ಖಾತೆಯನ್ನ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆಯನ್ನ ತೆಗಿಲಿಕ್ಕೆ ಸಾಧ್ಯ. ಆದ್ರೆ 18 ವರ್ಷ ತುಂಬಿದ ಮೇಲೆ ಇದನ್ನ ಮಕ್ಕಳ ಹೆಸರಿಗೆ ವರ್ಗಾವಣೆ ಮಾಡಬೇಕಾಗತ್ತೆ. ಮತ್ತೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಖಾತೆ ತೆರೆಯೋದು ಹೇಗೆ ಅಂತ ಹೇಳಿದ್ರೆ ಸಮೀಪದ ಅಂಚೆ ಕಚೇರಿಗೆ ಹೋಗಿ ಅಂಚೆ ಕಚೇರಿ ಉಳಿತಾಯ ಖಾತೆ ತೆಗಿಬೇಕು. ಆಮೇಲೆ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ತೆಗಿಬೇಕು ಫಸ್ಟ್. ಆಮೇಲೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಅರ್ಜಿ ಇರುತ್ತೆ, ಅಪ್ಲಿಕೇಶನ್, ಅದನ್ನ ಭರ್ತಿ ಮಾಡಬೇಕು. ಫೋಟೋ ID ಜೊತೆಗೆ KYC ದಾಖಲೆ ನೀಡಬೇಕು. ಆಮೇಲೆ ಹಣ ನೀಡಿದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆ ಚಾಲ್ತಿಗೆ ಬರುತ್ತೆ. ಬೇಗ ಈಗ ಹೂಡಿಕೆ ಮಾಡಿರ್ತೀರಿ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡಿರುವ ಹಣವನ್ನ ಬೇಗ ತೆಗೆದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ಗಳಿದಾವೆ. ಕೆಲವು ಸತಿ ಬಡ್ಡಿ ಗಳಿಕೆಯನ್ನ ಕೊಡೋದಿಲ್ಲ. 1ನೇ ವರ್ಷದಿಂದ 3ನೇ ವರ್ಷದ ನಡುವೆ ತೆಗೆದ್ರೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. 3ನೇ ವರ್ಷದಿಂದ 5ನೇ ವರ್ಷದ ನಡುವೆ ತೆಗೆದ್ರೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಇದೆ. 1 ವರ್ಷಕ್ಕೂ ಮುನ್ನ ಹೂಡಿಕೆಯನ್ನ ವಾಪಸ್ ಪಡ್ಕೋಬೇಕು ಅಂದ್ರೆ ಕೆಲವು ನಿಬಂಧನೆಗಳಿವೆ. ಪೋಸ್ಟ್ ಆಫೀಸ್ ನಿಬಂಧನೆಗಳ ಪ್ರಕಾರ ನಡ್ಕೋಬೇಕಾಗುತ್ತೆ. ಆ ನಿಬಂಧನೆಗಳನ್ನ ನೀವು ಅಂಚೆ ಕಚೇರಿಯಲ್ಲಿ ತಿಳ್ಕೋಬಹುದು. ಸೊ ಇದು ನೀವು ಆಗ್ಲೇ ಹೇಳಿದಂಗೆ 5 ವರ್ಷದವರೆಗೆ ಇರಬೇಕು, ಅದು ಟರ್ಮ್. ಅದಾದ್ಮೇಲೆ ಬೇಕಂದ್ರೆ ಮತ್ತೆ 5 ವರ್ಷಕ್ಕೆ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ 5 ವರ್ಷದ ಒಳಗಡೆ ತಗೊಂಡ್ರಿ ಅಂತ ಆದ್ರೆ ಅದರಿಂದ ನೀವು ಎಕ್ಸ್ಪೆಕ್ಟ್ ಏನ್ ಮಾಡ್ತೀರಾ ಅದೆಲ್ಲ ಸಿಗುವಂತ ಚಾನ್ಸಸ್. ಬಡ್ಡಿ ನೀವು ನಿರೀಕ್ಷೆ ಮಾಡ್ದಂಗೆ ಏನ್ ಹೇಳಿರ್ತಾರಲ್ಲ 7.40% ಬಡ್ಡಿಯ ಲಾಭ ಎಲ್ಲ ಸಿಗೋದಿಲ್ಲ. ಆ ಲಾಕಿನ್ ಅವಧಿ ಇರುತ್ತೆ, 5 years ಟರ್ಮ್ ಇರುತ್ತೆ. ಬಟ್ ಅದಕ್ಕಿಂತ ಮುಂಚೆ ದುಡ್ಡು ತಗೋಬಹುದು, ಆದ್ರೆ ಬೆನಿಫಿಟ್ ಸಿಗೋದಿಲ್ಲ. ಇದನ್ನ ನಾವು ಕ್ಲಿಯರ್ ಆಗಿ ಹೇಳ್ಬೇಕಾಗತ್ತೆ. ಈಗ ಕ್ವಶನ್ ಬರುತ್ತೆ, ಎಷ್ಟು ಹೂಡಿದ್ರೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿ. ಕರೆಕ್ಟ್. ನೋಡಿ, ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್, ಈ ಸ್ಕೀಮ್ ನ ಬಡ್ಡಿ ವಿವರ, ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಸಿಗುತ್ತೆ ಅನ್ನೋದು. ಪ್ರಸ್ತುತ ಬಡ್ಡಿ ದರ, ಹೂಡಿಕೆ ಮೊತ್ತ, ಪ್ರತಿ ತಿಂಗಳು ಸಿಗುವ ಬಡ್ಡಿ, 5 ವರ್ಷಕ್ಕೆ ಸಿಗುವ ಬಡ್ಡಿ, ಈ ರೀತಿ ನಾವು ಒಂದು ಚಾರ್ಟ್ ಅನ್ನ ಹಾಕಿದೀವಿ. ಈಗ ಪ್ರಸ್ತುತ ಬಡ್ಡಿ ದರ ಎಷ್ಟಪ್ಪ ಇದೆ ಅಂದ್ರೆ 7.40%. 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಸಿಗುವ ಬಡ್ಡಿ ಮೊತ್ತ 9,250 ರೂಪಾಯಿ. 5 ವರ್ಷಕ್ಕೆ ಸಿಗುವ ಬಡ್ಡಿ 5,55,000 ರೂಪಾಯಿ ಸಿಗುತ್ತೆ. ಮತ್ತೆ 14 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಸಿಗುವ ಮೊತ್ತ, ಬಡ್ಡಿ ಮೊತ್ತ 8,634 ರೂಪಾಯಿ. 5 ವರ್ಷದ ಅವಧಿಯಲ್ಲಿ 5,18,000 ರೂಪಾಯಿ ಸಿಗುತ್ತೆ. 13 ಲಕ್ಷ ಹೂಡಿಕೆ ಮಾಡಿದ್ರೆ 8,017 ರೂಪಾಯಿ ಸಿಗುತ್ತೆ. 5 ವರ್ಷದ ಅವಧಿಯಲ್ಲಿ 4,81,000 ಸಿಗುತ್ತೆ. 12 ಲಕ್ಷ ಹೂಡಿಕೆ ಮಾಡಿದ್ರೆ 7,400 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. 4,44,000 ರೂಪಾಯಿ ಸಿಗುತ್ತೆ 5 ವರ್ಷದ ಅವಧಿಗೆ. ಮತ್ತೆ 11 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 6,784 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. 5 ವರ್ಷಕ್ಕೆ 4,07,000 ರೂಪಾಯಿ ಸಿಗುತ್ತೆ.
ಮತ್ತೆ ಹಾಗೇನೆ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 6,167 ರೂಪಾಯಿ ಸಿಗುತ್ತೆ. 5 ವರ್ಷಗಳ ಅವಧಿಯಲ್ಲಿ 3,70,000 ಸಿಗುತ್ತೆ. ಮತ್ತೆ 9 ಲಕ್ಷ ಸಿಂಗಲ್ ಅಕೌಂಟ್ ಇರೋರು 9 ಲಕ್ಷ ರೂಪಾಯಿ ಮಾತ್ರ ಹೂಡಿಕೆ ಮಾಡ್ಬೋದು. 9 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 5,550 ರೂಪಾಯಿ ಸಿಗುತ್ತೆ. 5 ವರ್ಷಗಳ ಅವಧಿಯಲ್ಲಿ 3,33,000 ರೂಪಾಯಿ ಸಿಗುತ್ತೆ. ಹಾಗೇನೆ ಬೇರೆ ಬೇರೆ ಡೀಟೇಲ್ಸ್ ಇಲ್ಲಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು 1,000 ರೂಪಾಯಿಂದ ಇದೆ. ಇಲ್ಲಿ 1 ಲಕ್ಷದ ತನಕ ನಾವು ಇಲ್ಲಿ ಟೇಬಲ್ ಅನ್ನ ಕೊಟ್ಟಿದ್ದೀವಿ. 1,000 ರೂಪಾಯಿಗೆ ನೀವು 7.4% ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಎಷ್ಟು ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಮಿನಿಮಮ್ 1 ಲಕ್ಷ ರೂಪಾಯಿ ನೀವು 5 ವರ್ಷಕ್ಕೆ ಇಟ್ರಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು 617 ರೂಪಾಯಿ ಸಿಗುತ್ತೆ. 5 ವರ್ಷದ ಅವಧಿಗೆ 37,000 ಈಗ ರೂಪಾಯಿ ನೋಡಿ, ಸಿಗುತ್ತೆ. 2 ಲಕ್ಷ ಇದೆ ಅನ್ನೋರ್ಗು 1,234 ರೂಪಾಯಿ ಸಿಗುತ್ತೆ. 3 ಲಕ್ಷ ಇದೆ ನೋಡಿ, ಕನಿಷ್ಠ ಯಾರೇ ಆದ್ರೂ ಒಂದು 5 ಲಕ್ಷ ರೂಪಾಯಿ ಅಂತೂ ಒಂದು ಅಂದಾಜು ಇಟ್ಕೊಂಡಿರ್ತಾರೆ. 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರು ಕೂಡ ಪ್ರತಿ ತಿಂಗಳ 3,000 ರೂಪಾಯಿ ಸಿಗುತ್ತೆ. ಸೊ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಅಥವಾ ಒಂದು Tier 2 Tier 3 ಸಿಟಿ ಅಂತ ಹೇಳ್ತೀವಲ್ಲ, ಒಂದು ಸ್ವಂತ ಮನೆ ಇದ್ರೆ 3,000 ರೂಪಾಯಿ 5,000 ರೂಪಾಯಿ ಕೂಡ ಬದುಕಿಗೆ ಆಧಾರವಾಗಿ ಬರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಸೇಫ್ಟಿ ಆಫ್ ದಿ ಕಾರ್ಪಸ್. 5 ವರ್ಷ ಆದ್ಮೇಲೆ ನೀವು 10 ಲಕ್ಷನೋ 15 ಲಕ್ಷನೋ 9 ಲಕ್ಷನೋ 5 ಲಕ್ಷನೋ 1 ಲಕ್ಷನೋ ಇಟ್ಟಿರ್ತೀರಲ್ಲ, ಅದು ವಾಪಸ್ ಬರುತ್ತೆ. ಅದ್ರ ಜೊತೆಗೆ ನೀವು ಬಡ್ಡಿನೂ ಗಳಿಸ್ಕೋತೀರಿ. ನಿಮ್ ಗಂಟಿನ ತರ ಇರುತ್ತೆ, ಬಡ್ಡಿ ಮಾತ್ರ ಬರ್ತಿರುತ್ತೆ. ಇನ್ನೊಮ್ಮೆ ಕ್ಲಿಯರ್ ಆಗೋದಕ್ಕೋಸ್ಕರ ಕೇಳ್ತೀನಿ. ಈಗ ಜಾಯಿಂಟ್ ಅಕೌಂಟ್ ಅಲ್ಲಿ 15 ಲಕ್ಷ ನಾನು ಇನ್ವೆಸ್ಟ್ ಮಾಡಿದೆ ಅಂತಾದ್ರೆ ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಪ್ರತಿ ತಿಂಗಳು 9,250 ರೂಪಾಯಿ 5 ವರ್ಷದವರೆಗೆ ಬರ್ತಾ ಇರುತ್ತೆ. 5 ವರ್ಷದ ಆ ಟರ್ಮ್ ಮುಗಿದ ತಕ್ಷಣ ನಾವು ಇನ್ವೆಸ್ಟ್ ಮಾಡಿದ 15 ಲಕ್ಷವೂ ಕೂಡ ನಮಗೆ ವಾಪಸ್ ಸಿಗುತ್ತೆ. 15 ಲಕ್ಷ ವಾಪಸ್ ಸಿಗುತ್ತೆ. ನೀವು ಮತ್ತೆ ಹೂಡ್ಬೇಕು ಅಂತ ಹೇಳಿದ್ರೆ ಮತ್ತೆ 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. 15 ಲಕ್ಷ ವಾಪಸ್ ಬರುತ್ತೆ, ನೀವು ಬಡ್ಡಿನೂ ಬರ್ತಾ ಹೋಗುತ್ತೆ. ಈಗ ನೋಡಿ, ನೀವು 15 ಲಕ್ಷದ ಎಕ್ಸಾಂಪಲ್ ಕೊಟ್ರಲ್ಲ ಶೇಷ, 15 ಲಕ್ಷ ಇಟ್ರೆ 5 ವರ್ಷ ಪ್ರತಿ ತಿಂಗಳು 9,250 ರೂಪಾಯಿ ಬರುತ್ತೆ. 5 ವರ್ಷಕ್ಕೆ ಎಷ್ಟು ಬರುತ್ತೆ ಅಂದ್ರೆ 5,55,000 ರೂಪಾಯಿ ಬರುತ್ತೆ. ಅಂದ್ರೆ ನಿಮ್ಮ 15 ಲಕ್ಷದ ಜೊತೆ 5,55,000 ರೂಪಾಯಿ ಕೂಡ ನಿಮಗೆ ಸಿಗುತ್ತೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಂತ ವಿಷಯ. ತುಂಬಾ ಜನ ಗೇಲಿ ಮಾಡ್ಬೋದು, ಇದೇನಪ್ಪ ಇದು ಇನ್ಫ್ಲೇಷನ್ ಬೀಟ್ ಮಾಡಲ್ಲ, ಮತ್ತೊಂದು ಬೀಟ್ ಮಾಡಲ್ಲ. ನೋಡಿ, ತುಂಬಾ ಜನಕ್ಕೆ ಇನ್ಫ್ಲೇಷನ್ ಬೀಟ್ ಮಾಡೋದು ಅದು ಮಾಡೋದು ಇದು ಯಾವುದು ಬೇಕಾಗಿರಲ್ಲ. ಹಳ್ಳಿಲಿ ಒಂದು ಸಣ್ಣ ಕುಟುಂಬ ಇರುತ್ತೆ, ಸಣ್ಣ ಮೊತ್ತ ಇರುತ್ತೆ, ಅವ್ರಿಗೆ ಅವ್ರ ಜೀವನವನ್ನ ಶಿಸ್ತಾಗಿ ನಡೆಸ್ಕೊಂಡು ಹೋದ್ರೆ ಸಾಕಾಗ್ತದೆ. ರಿಸ್ಕ್ ಇರಬಾರ್ದು. ಈಗ ನಾವು ಯಾರೋ ಗೊತ್ತಿಲ್ಲದವ್ರಿಗೆ ಯಾವ್ದೋ ತುಂಬಾ ಕ್ಲಿಷ್ಟ, ಈಗ ಯಾವ್ದೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೇಳ್ಕೊಡಕ್ ಹೋಗಿ ಅವನನ್ನ ಮತ್ತಷ್ಟು ಸಂಕಷ್ಟಕ್ಕೆ ದುಡಬಾರ್ದು. ಅವನಿಗೆ ಏನ್ ಅರ್ಥ ಆಗುತ್ತೆ ಅದನ್ನ ಅವ್ನು ಮಾಡ್ಲಿ. ಕಲ್ತ್ಕೊಂಡ್ರೆ ಖುಷಿ. ಕಲೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರಿಗೆ ಸೂಕ್ತವಾದಂತ, ಈಗ ನೋಡಿ ವಯಸ್ಸಾದ್ಮೇಲೆ ನಂಗೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅಂತ ಗುದ್ದಾಡಕ್ಕಾಗಲ್ಲ. ನಾನು ಇಡಗಂಟನೆ ಇಟ್ಕೊಂಡು ನೋಡಪ್ಪ ನಂಗೆ ತಿಂಗಳ ಒಂದಿಷ್ಟು ಬಂದ್ರೆ ಸಾಕು, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅಮೌಂಟ್ ಇದೆ ಹಾಕ್ಬಿಟ್ಟು. ಈಗ ನೋಡಿ, ಯಾವ್ದೋ ಒಬ್ಬ ವ್ಯಕ್ತಿಗೆ ರಿಟೈರ್ಮೆಂಟ್ ಆದ್ರೆ 15-20 ಲಕ್ಷ ಬರುತ್ತೆ. 15 ಲಕ್ಷ ಆ ತರ ಹೂಡಿಕೆ ಮಾಡಿ ಹೆಂಡತಿ ಗಂಡನ ಹೆಸರಲ್ಲಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು 10,000 ರೂಪಾಯಿ ಬರುತ್ತೆ. ಔಷಧಿ ಖರ್ಚು, ದಿನಸಿ ಖರ್ಚಿಗೆ ಮುಗಿದೋಯ್ತು. ಹೀಗೆ ನಾವು ವಿಚಾರ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಶೇಷ. ಖಂಡಿತವಾಗ್ಲೂ ಶರತ್ ಅವರೇ, ಬಹಳಷ್ಟು ಜನರಿಗೆ ನಿಮ್ಮ ಈ ಏನು ಮಾರ್ಗದರ್ಶನ ಏನಿದೆ ಖಂಡಿತವಾಗ್ಲೂ ಇದು ದಾರಿದೀಪ ಆಗುತ್ತೆ. ತುಂಬ ಜನರಿಗೆ ಈಗ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ಅಥವಾ ಇನ್ನಿತರ ಯಾವುದೇ ಇನ್ವೆಸ್ಟ್ಮೆಂಟ್ ಅಂತೇಳಿ ಬಂದಾಗ ಅದನ್ನು ಅನಾಲಿಸಿಸ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಸುಮ್ಮನೆ ಹೋಗಿ ಇನ್ವೆಸ್ಟ್ ಮಾಡಿದರೆ ದುಡ್ಡು ಕಳ್ಕೊಳ್ಳುವಂಥ ಅಪಾಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ, ರಿಸ್ಕ್ ಇಲ್ಲವೇ ಇಲ್ಲ. ಸ್ವಲ್ಪ ಇದ್ರೂ ಸ್ವಲ್ಪ ಇರ್ಬೋದು. ಕೇಂದ್ರ ಸರ್ಕಾರದ್ದೇ ಆಗಿರೋದ್ರಿಂದ ಭದ್ರತೆ ಗ್ಯಾರಂಟಿ. ಸೊ ಎಲ್ಲವನ್ನು ನೀವು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದು ಖಂಡಿತವಾಗ್ಲೂ ತುಂಬ ಜನರ ಕಣ್ಣು ತೆರೆಸುತ್ತೆ, ತುಂಬ ಜನರಿಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೈನ್. ಥ್ಯಾಂಕ್ ಯು ಶೇಷ. ನಾನು ಒಂದು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇದು ತುಂಬಾ ಜನರಿಗೆ ಈ ತರದ ಮಾಹಿತಿ ಬೇಕಾಗುತ್ತೆ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಿದ್ರೆ ಅವರ ಬದುಕಿನಲ್ಲಿ ಒಂದು ನೆಮ್ಮದಿಯ ಭಾವ ಸಿಗುತ್ತೆ, ದುಡ್ಡು ಸುರಕ್ಷಿತವಾಗಿರುತ್ತೆ. ಅಬ್ಸಲ್ಯೂಟ್ಲಿ ಹೌದು. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಷ್ಟೇ ಅಲ್ಲ, ಸೊ ಈ ಹೂಡಿಕೆ ಅಥವಾ ಉಳಿತಾಯ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಡಿಯೋಗಳನ್ನು ಮಾಡಬೇಕು, ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. Boss Wala. Be the boss.